ಬಾಲಿವುಡ್ನ ನಟಿ ಕರಿಷ್ಮಾ ಕಪೂರ್ ಮಾಜಿ ಪತಿ ಸಂಜಯ್ ಕಪೂರ್ ಮೊನ್ನೆ ಜೂನ್ 12ನೇ ತಾರೀಕು ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. 53 ವರ್ಷ ವಯಸ್ಸಾಗಿತ್ತು ಅವರಿಗೆ. ಜೂನ್ 12ನೇ ತಾರೀಕು ನಡೆದಂತಹ ವಿಮಾನ ದುರಂತ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಟ್ವೀಟ್ ಮಾಡಿದಂತಹ ಕೆಲವೇ ಕ್ಷಣದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ರು. ಈಗ ಅವರ ಸಾವಿಗೆ ಒಂದು ಜೇನ್ನೊಣ ಕಾರಣ, ಅವರಿಗೆ ಹೃದಯಾಘಾತ ಆಗುವುದಕ್ಕೆ ಒಂದು ಜೇನ್ನೊಣ ಕಾರಣ ಅನ್ನುವಂತಹ ಅಚ್ಚರಿಯ ಅಂಶ, ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ. ಪೋಲೋ ಆಡ್ತಾ ಇದ್ರಂತೆ ಸಂಜಯ್ ಕಪೂರ್ ಅವರು. ಪೋಲೋ ಆಡುವಾಗ ಏಕಾಏಕಿ ಜೇನ್ನೊಣ ಅವರ ಬಾಯಿಯ ಒಳಗೆ ಹೋಗಿತ್ತು. ಅದಾದ ಬಳಿಕ ಉಸಿರಾಟದ ತೊಂದರೆಯಾಗಿ ಏಕಾಏಕಿ ಹೃದಯಾಘಾತವಾಗಿ ಸಂಜಯ್ ಕಪೂರ್ ಪ್ರಾಣವನ್ನ ಕಳ್ಕೊಂಡಿದ್ರು. ಜೇನ್ನೊಣದ ಕಾರಣಕ್ಕಾಗಿ ಅವರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅನ್ನುವಂತಹ ಸುದ್ದಿ ಸದ್ಯ ಅಚ್ಚರಿಗೆ ಕಾರಣವಾಗಿದೆ, ಆಘಾತಕ್ಕೆ ಕಾರಣವಾಗಿದೆ. ಬಾಲಿವುಡ್ ನಟಿ ಕರಿಷ್ಮಾ ಕಪೂರ್ ಹಾಗೆ ಸಂಜಯ್ ಕಪೂರ್ ಹಲವು ವರ್ಷಗಳ ಹಿಂದೆಯೇ ಡಿವೋರ್ಸ್ ಅನ್ನ ಪಡ್ಕೊಂಡಿದ್ರು. ಇಬ್ಬರು ಮಕ್ಕಳಿದ್ದಾರೆ ದಂಪತಿಗೆ. ಪರಸ್ಪರ ಡಿವೋರ್ಸ್ ಅನ್ನ ಪಡೆದಂತಹ ನಂತರದಲ್ಲಿ ಸಂಜಯ್ ಕಪೂರ್ ಲಂಡನ್ನಲ್ಲಿ ಜೀವನ ಮಾಡ್ತಾ ಇದ್ರು. ಇವರ ಸಾವಾಗಿರೋದು ಕೂಡ ಲಂಡನ್ನಲ್ಲೇ. ಪೋಲೋ ಗೇಮ್ ಆಡ್ತಿರ್ತಾರೆ. ಪೋಲೋ ಗೇಮ್ ಆಡುವಂತಹ ಸಂದರ್ಭದಲ್ಲಿ ಏಕಾಏಕಿ ಜೇನುನೊಣ ಅವರ ಬಾಯೊಳಗೆ ಹೋಗಿದೆ ಅನ್ನುವಂಥ ಮಾಹಿತಿ. ಆ ಜೇನ್ನೊಣದ ಕಾರಣಕ್ಕಾಗಿ ಅವರಿಗೆ ಉಸಿರಾಟದ ತೊಂದರೆಯಾಗಿ ಹೃದಯಾಘಾತ ಸಂಭವಿಸಿದೆ ಅನ್ನುವಂಥ ವರದಿಗಳು ಬರ್ತಾ ಇವೆ. ಜೇನ್ನೊಣದಿಂದ ಸಾವು ಸಂಭವಿಸುವುದಕ್ಕೆ ಸಾಧ್ಯನಾ? ಹೃದಯಾಘಾತ ಆಗೋದಕ್ಕೆ ಸಾಧ್ಯನಾ? ಈ ಪ್ರಶ್ನೆ ಸಂಜಯ್ ಕಪೂರ್ ಅವರ ಸಾವಿನ ಬಗ್ಗೆ, ಸಾವಿನ ನಂತರದಲ್ಲಿ ಕಾಡ್ತಾ ಇರೋದು. ಈ ಬಗ್ಗೆ ಮಾತನಾಡೋದಕ್ಕೆ ಸ್ಪರ್ಶ ಹಾಸ್ಪಿಟಲ್ನ ಜನರಲ್ ಫಿಸಿಷಿಯನ್ ಡಾಕ್ಟರ್ ಮನೋಹರ್ ಕೆಎನ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಮನೋಹರ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮನೋಹರ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ವೈದ್ಯರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಸಂಜಯ್ ಕಪೂರ್ ಅವರ ಜೀವವನ್ನ ತೆಗೆದಿದ್ದು ಒಂದು ಜೇನ್ನೊಣ ಅನ್ನೋದು ಸದ್ಯಕ್ಕೆ ಎಲ್ಲರ ಆಘಾತಕ್ಕೆ ಕಾರಣ ಆಗಿರೋದು. ಸಾಮಾನ್ಯವಾಗಿ ಜೇನ್ನೊಣ ಕಚ್ಚಿದಂತಹ ಸಂದರ್ಭದಲ್ಲಿ ಆ ಗಾಯ, ಆ ನೋವು ಬಹಳ ದಿನಗಳ ಕಾಲ ಇರುತ್ತೆ, ರೈಟ್? ಸ್ಪರ್ಶ ಹಾಸ್ಪಿಟಲ್ನ ಜನರಲ್ ಫಿಸಿಷಿಯನ್ ಡಾಕ್ಟರ್ ಮನೋಹರ್ ಕೆಎನ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಮನೋಹರ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. 53 ವರ್ಷ ವಯಸ್ಸು ಸಂಜಯ್ ಕಪೂರ್ ಅವರಿಗೆ. ಕರಿಷ್ಮಾ ಕಪೂರ್ ಬಾಲಿವುಡ್ನ ಒಂದು ಕಾಲದಲ್ಲಿ 90s ಆ ದಶಕ, 90ರ ದಶಕದವರಿಗೆ ಗೊತ್ತಿರುತ್ತೆ ಕರಿಷ್ಮಾ ಕಪೂರ್ ಎಂಥ ಸೂಪರ್ ಡೂಪರ್ ಆಕ್ಟ್ರೆಸ್, ಹಿಟ್ ಆಕ್ಟ್ರೆಸ್ ಅಂತ ಹೇಳಿ. ಆಕೆಯ ಮಾಜಿ ಪತಿ ಸಂಜಯ್ ಕಪೂರ್ ಅವರು ಲಂಡನ್ನಲ್ಲಿ ವಾಸ ಇರ್ತಾರೆ. ಪೋಲೋ ಗೇಮ್ ಅನ್ನ ಆಡ್ತಿರ್ತಾರೆ. ಆಟ ಆಡ್ತಾ ಇದ್ದಂತಹ ಸಂದರ್ಭದಲ್ಲೇ ಆ ಪೋಲೋ ಗೇಮ್ನ ದೃಶ್ಯಗಳನ್ನ ನೋಡ್ತಾ ಇದ್ದೀನಿ ನೋಡಿ. ಪೋಲೋ ಗೇಮ್ ಅನ್ನ ಆಟ ಆಡ್ತಾ ಇದ್ದಂತಹ ಸಂದರ್ಭದಲ್ಲೇ ಅವರ ಜೀವ ಹೋಗಿರೋದು, ಅದು ಜೇನ್ನೊಣದ ಕಾರಣಕ್ಕಾಗಿ ಅನ್ನುವಂಥದ್ದು ಲಭ್ಯವಾಗ್ತಾ ಇರುವಂತಹ ವರದಿ. ರೈಟ್, ಡಾಕ್ಟರ್ ಮನೋಹರ್ ಕೆಎನ್ ಮತ್ತೊಮ್ಮೆ ನಮ್ಮ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಮನೋಹರ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೌದು, ಕೇಳಿಸ್ತಾ ಇದೆ, ಹೇಳಿ. ಸರ್, ಸಾಮಾನ್ಯವಾಗಿ ಈ ಜೇನ್ನೊಣ ಕಚ್ಚಿದ್ರೆ ಆ ನೋವು ಬಹಳ ದಿನ ಇರುತ್ತೆ, ಅದಕ್ಕೇನೋ ಒಂದು ಸಣ್ಣ ಟ್ರೀಟ್ಮೆಂಟ್ ಇರುತ್ತೆ, ಅಷ್ಟು ಮಾತ್ರ ನಾವು ಕೇಳಿದ್ವಿ. ಒಂದು ಜೇನ್ನೊಣ ಬಾಯೊಳಗೆ ಹೋಗೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನುವಂಥ ವರದಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಇದು ಎಷ್ಟರ ಮಟ್ಟಿಗೆ ಸರಿ, ನಿಜಾನ ಇದು? ಹೀಗಾಗೋದಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಡಾಕ್ಟರ್? ಸಾಧ್ಯ ಇದೆ. ಯಾವುದೇ ಒಂದು ಕ್ರಿಮಿಯ ವಿಷ ನಮ್ಮ ದೇಹಕ್ಕೆ ಬೆರೆತಾಗ ಕಾಮನ್ ಆಗಿ ನಾವು ಇನ್ಫ್ಲಮೇಟರಿ ರಿಯಾಕ್ಷನ್ಸ್ ಅಂತ ನೋಡ್ತೀವಿ. ಓಕೆ. 5 ಕಾರ್ಡಿನಲ್ ಸೈನ್ಸ್ ಅಂದ್ರೆ ರೂಬರ್ ಅಂದ್ರೆ ರೆಡ್ನೆಸ್ ಅಥವಾ ಕೆಂಪುಗಾಗೋದು, ಟ್ಯೂಮರ್ ಅಥವಾ ಊತ ಬರೋದು, ಕ್ಯಾಲರ್ ಅಂದ್ರೆ ಬಿಸಿ ಬಿಸಿ ಆಗೋದು, ಆ ಜಾಗ ಏಟಾದಾಗ ಅಥವಾ ಏನಾದ್ರೂ ಕಚ್ಚಿದಾಗ ಬಿಸಿ ಬಿಸಿಗೆ ಊದ್ಕೊಂಡಿರುತ್ತೆ, ಮತ್ತೆ ಡೋಲರ್ ಅಂದ್ರೆ ಪೇಯ್ನ್, ಇವು ಮತ್ತೆ ಫಂಕ್ಷನಲಿಟಿ ಅಂದ್ರೆ ಕೆಲಸ ಮಾಡ್ದಂಗ್ ಆಗದೆ ಇರೋದು, ಇವು ಸಾಮಾನ್ಯವಾಗಿ ಕಾಣೋ ಒಂದು ರಿಯಾಕ್ಷನ್ಸ್. ಬಟ್ ಈ ರಿಯಾಕ್ಷನ್ ಕೆಲವೊಮ್ಮೆ ಬಾಡಿ ಉದ್ವೇಗಕ್ಕೆ ಹೋದಾಗ ಅಲರ್ಜಿಕ್ ರಿಯಾಕ್ಷನ್ಸ್ ಆಗಿ ಅನಾಫಿಲಾಕ್ಸಿಸ್ ಅಂತ ಹೇಳ್ತೀವಿ. ಸಾಮಾನ್ಯ ತುರಿಕೆಯಿಂದ ಹಿಡಿದು ತುಟಿ ಊದ್ಕೊಳ್ಳೋದು, ಶ್ವಾಸಕೋಶದ ನಾಳಗಳು ಊದ್ಕೊಳ್ಳೋದು ಆದಾಗ ಉಸಿರಾಡ್ಲಿಕ್ಕೆ ತೊಂದರೆ ಆಗತ್ತೆ.
ಅದೇ ರೀತಿ ಕ್ಯಾಪಿಲರೀಸ್ ಅಥವಾ ಬ್ಲಡ್ ವೆಸಲ್ಸ್ ರಕ್ತನಾಳಗಳು ಊತಪಟ್ಟು ಶಾಕ್ಗೋಸ್ಕರ ಕೂಡ ಹೋಗ್ಬೋದು. ಸೊ ಹಾಗಾಗಿ ಶಾಕ್ ಆಗ್ಬೋದು. ಈ ಒಂದು ನಿಟ್ಟಿನಲ್ಲಿ ಅಡ್ರಿನಲ್ ಸರ್ಜ್ ಆಗಿ ಅರಿಥ್ಮಿಯಾಸ್ ಅಂದ್ರೆ ನಮ್ಮ ಹೃದಯದ ವೇಗ ಹೆಚ್ಚು ಕಮ್ಮಿ ಆಗಿ ಅದು ಬೇರೆ ತರದಲ್ಲೇ ಬಡ್ಕೊಳ್ಬಹುದು. ಅರಿಥ್ಮಿಯಾಸ್ ರಿದಮ್ ಚೇಂಜ್ ಆಗತ್ತೆ. ಸೊ ಈ ಕಾರಣಕ್ಕೆ ಹೋದಾಗ ಅನಾಫಿಲಾಕ್ಸಿಸ್ ಆದಾಗ, ಶಾಕ್ ಹೋದಾಗ ಅಥವಾ ಹೃದಯದ ಏರಿಳಿತ ಆದಾಗ ಸಾವಾಗೋ ಸಂಭವ ಕೂಡ ಇರುತ್ತೆ. ಇದು ಎಲ್ಲರಲ್ಲೂ ಆಗಲ್ಲ, ಯಾವಾಗ್ಲೂ ಆಗಲ್ಲ. ಅಲರ್ಜಿಕ್ ರಿಸ್ಕ್ ಇರೋರಲ್ಲಿ ಕೆಲವೇ ಜನರಲ್ಲಿ ಕಾಣ್ತದೆ. ಅಂದ್ರೆ ಬಾಯಿಯ ಒಳಗ್ ಹೋಗ್ಬೇಕು ಅಂತಾನೆ ಇಲ್ಲ, ಹೊರಗಡೆ ಕಚ್ಚಿದ್ರು ಕೂಡ ಅದು ತೀರಾ ಜೀವನ್ ಮರಣದ ತನಕ ತೆಗೆದುಕೊಂಡು ಹೋಗುವಂತ ಚಾನ್ಸಸ್ ಇದೆಯಾ ಸರ್? ಹೌದು, ಚಾನ್ಸಸ್ ಇದೆ. ಬಟ್ ಅದು ಎಲ್ಲರಲ್ಲೂ ಆಗಲ್ಲ. 99% ಈ ತರ ಒಂದು ಉದ್ವೇಗಕ್ಕೆ ಹೋಗಲ್ಲ. ನಾರ್ಮಲ್ ಕೆಮಿಕಲ್ ಇನ್ಫ್ಲಮೇಟರಿ ರಿಯಾಕ್ಷನ್ಸ್ ನಾನು ಈಗ ಹೇಳಿದ್ನಲ್ಲ, ರೂಬರ್, ಟ್ಯೂಮರ್, ಕ್ಯಾಲರ್, ಡೋಲರ್, ಫಂಕ್ಷನಲ್ ಏರಿಯಾ, ಇದು ಸಾಮಾನ್ಯವಾಗಿ ಕಂಡು ಬರುವಂತದ್ದು. ಅಲ್ಲಿ ಊತ ಆಗೋದು, ಕೆಂಪು ಆಗೋದು ಇದು ಕಂಡು ಬರುತ್ತೆ. ಬಟ್ ಅತಿಯಾಗಿ ನಮ್ಮ ಬಾಡಿ ಅದಕ್ಕೆ ರಿಯಾಕ್ಟ್ ಮಾಡಿದಾಗ, ಅಲರ್ಜಿಕ್ ಫಿನಾಮಿನಾ ಟ್ರಿಗರ್ ಆದಾಗ ಅಥವಾ ಅಡ್ರಿನಲಿನ್ ಸರ್ಜ್ ಆದಾಗ ಜೀವ ಕಳ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ. ಅದನ್ನ ನಾವು ಎಮರ್ಜೆನ್ಸಿ ಅಂತ ತಿಳ್ಕೊಂಡು ಹ್ಯಾಂಡಲ್ ಮಾಡಬೇಕಾಗತ್ತೆ. ಬಟ್ ಟಕ್ ಅಂತ ರಿಯಾಕ್ಷನ್ ಮಾಡೋದಕ್ಕೆ ಟೈಮ್ ಇರುತ್ತೆ ಸರ್, ನಿಮಗೆ ಆ ಗ್ಯಾಪ್ ಇರುತ್ತಾ ಅಂತ ಹೇಳಿ, ಒಂದು ಸಲ ಜೇನುನೊಣ ಒಳಗಡೆ ಹೋಯ್ತು ಅಂತ ಅನ್ನುವಂತಹ ಪಕ್ಷದಲ್ಲಿ? ಅದೇ ಹಾಗಾದಾಗ ಅನಾಫಿಲಾಕ್ಟಿಕ್ ರಿಯಾಕ್ಷನ್ ಆದಾಗ ನಮಗೆ ಸಮಯ ಸಿಗೋದು ಕಡಿಮೆ. ಅದಕ್ಕೆ ನೀವು ನೋಡಿರ್ಬೋದು ಎಪಿಪೆನ್ ಅಂತ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ, ನಮ್ಮಲ್ಲೂ ತುಂಬಾ ಕಡಿಮೆ ಜಾಗದಲ್ಲಿ ಸಿಗುತ್ತೆ. ಅಡ್ರಿನಲಿನ್ ಇಂಜೆಕ್ಷನ್ಸ್ ಕೊಡಬಹುದು, ಸ್ಟಿರಾಯ್ಡ್ಸ್ ಕೊಡಬಹುದು, ಆಂಟಿ ಅಲರ್ಜಿ ಮಾತ್ರೆ ಕೊಡಬಹುದು, ಮತ್ತೆ ಹೃದಯದ ಏರಿಳಿತ ಆದಾಗ ಅದಕ್ಕೆ ತಕ್ಕನಾದಂತ ಒಂದು ಇಂಜೆಕ್ಷನ್ಸ್ ಕೊಡಬಹುದು. ಅದಕ್ಕೆ ವೈದ್ಯಕೀಯ ಸವಲತ್ತುಗಳು ಇರಬೇಕಾಗತ್ತೆ. ಎಮರ್ಜೆನ್ಸಿ ಕಿಟ್ ಹತ್ರದಲ್ಲೇ ಇರಬೇಕಾಗತ್ತೆ. ರೈಟ್ ಸರ್, ರೈಟ್ ಡಾಕ್ಟರ್, ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಡಾಕ್ಟರ್ ಮನೋಹರ್ KN, ಜನರಲ್ ಫಿಸಿಷಿಯನ್, ಸ್ಪರ್ಶ ಹಾಸ್ಪಿಟಲ್, ಅವರು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು. ಇಲ್ಲ, ಈ ರೀತಿ ಆಗುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಹೇಳ್ತಾ ಇದ್ರು. ಜೇನುನೊಣ ಬಾಯಿಯ ಒಳಗೆ ಹೋದಂತಹ ಸಂದರ್ಭದಲ್ಲಿ ಅವ್ರ ಬಾಡಿ ಅಲರ್ಜಿಕ್ ಆಗಿದ್ರೆ ಆ ಟೈಮ್ನಲ್ಲಿ ಆಗುವಂತಹ ಆ ಉದ್ವೇಗ, ಆ ಕಾರಣದಿಂದಾಗಿ ಉಸಿರಾಟದಲ್ಲಾಗುವಂತಹ ತೊಂದರೆ, ಈ ರೀತಿಯಾಗಿ ಹೃದಯಾಘಾತಕ್ಕೆ ಅಥವಾ ಜೀವವನ್ನೇ ಕಳ್ಕೊಳ್ಳುವಂತಹ ಸ್ಥಿತಿಗೆ ಅದು ತಂದೊಡ್ಡಬಹುದು ಅನ್ನೋದನ್ನ ಡಾಕ್ಟರ್ ವಿವರಿಸ್ತಾ ಇದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.